ಬಿಜೆಪಿ ಪಾಳ್ಯದಲ್ಲಿ ಉಚ್ಚಾಟನೆಯ ಪರ್ವ ಮುಂದುವರೆದಿದೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇಬ್ಬರನ್ನ ಬಿಜೆಪಿಯ ಹೈಕಮಾಂಡ್ ಉಚ್ಚಾಟನೆ ಮಾಡೋ ಮೂಲಕವಾಗಿ ಮತ್ತು ಯಾರೆಲ್ಲ ಪಕ್ಷ ವಿರೋಧಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ, ನಡವಳಿಕೆಗಳನ್ನ ತೋರ್ತಾರೆ ಅಂಥವರಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ವಿಷಯವಾಗಿ ಇಬ್ಬರು ನಾಯಕರು ಏನು ಹೇಳಿದ್ರು, ಬಿಜೆಪಿಯ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಏನು ಹೇಳಿದ್ರು, ಬನ್ನಿ ನೋಡೋಣ. ಬಿಜೆಪಿಯಲ್ಲಿ ಮುಂದುವರೆದ ಉಚ್ಚಾಟನೆಯ ಸರಣಿ. ಶಿವರಾಮ್ ಹೆಬ್ಬಾರ್, ಎಸ್ಟಿ ಸೋಮಶೇಖರ್ಗೆ ಶಾಕ್. 6 ವರ್ಷಗಳ ಕಾಲ ಬಿಜೆಪಿಯಿಂದ ಇಬ್ಬರು ಕಿಕ್ಔಟ್. ರಾಜ್ಯ ಬಿಜೆಪಿಯಲ್ಲಿ ಉಚ್ಚಾಟನೆಯ ಪರ್ವ ಮುಂದುವರೆದಿದೆ. ವಿಜಯಪುರದ ಶಾಸಕ ಯತ್ನಾಳ್ ಬೆನ್ನಲ್ಲೇ ಸದಾ ಕಾಂಗ್ರೆಸ್ ಜೊತೆಗೆ ಒಡನಾಟವನ್ನಿಟ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ದಂತಹ ಇಬ್ಬರು ಶಾಸಕರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಿಜೆಪಿಯ ಹೈಕಮಾಂಡ್ ಆದೇಶ ಹೊರಡಿಸಿದೆ. ಪಕ್ಷ ವಿರೋಧಿ ಕಾರಣವನ್ನ ಕೊಟ್ಟು 6 ವರ್ಷಗಳ ಕಾಲ ಇಬ್ಬರು ಶಾಸಕರನ್ನ ಉಚ್ಚಾಟನೆ ಮಾಡಲಾಗಿದೆ. ಈ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಸಹಿಸಲ್ಲ ಅಂತೇಳಿ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ. 1% ಸಹ ಬೇಸರ ಇಲ್ಲ, ಉಚ್ಚಾಟನೆ ಮಾಡಿದ್ದು ಖುಷಿ. ಉಚ್ಚಾಟನೆಯನ್ನ ನಾನು ಸ್ವಾಗತಿಸ್ತೇನೆಂದ ಹೆಬ್ಬಾರ್. ಉಚ್ಚಾಟನೆಯ ಕುರಿತು ಶಾಸಕ ಎಸ್ಟಿ ಸೋಮಶೇಖರ್ ಪ್ರತಿಕ್ರಿಯಿಸಿದ್ದು, ಉಚ್ಚಾಟನೆಯನ್ನ ನಿರೀಕ್ಷಿಸಿದ್ವಿ, ಒಳ್ಳೆಯದಾಯಿತು ಅಂತ ಹೇಳಿದ್ದಾರೆ. ನನಗೆ 1% ಸಹ ಬೇಸರ, ಅಸಮಾಧಾನ ಇಲ್ಲ. ಉಚ್ಚಾಟನೆ ಮಾಡಿದ್ದು ಖುಷಿ ತಂದಿದೆ. ನಾನೀಗ ಫ್ರೀ ಬರ್ಡ್ ಆಗಿದ್ದೀನಿ ಅಂತ ಹೇಳಿದ್ರು. ಇನ್ನು ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಉಚ್ಚಾಟನೆಯನ್ನು ನಾನು ಸ್ವಾಗತಿಸ್ತೇನೆ, ಇದು ನಿರೀಕ್ಷಿತ ಅಂತ ಹೇಳಿದ್ದಾರೆ. ಸ್ವಾಗತ ಮಾಡ್ತೇನೆ. ಒಂದು ಒಳ್ಳೆಯ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಯಾರೂ ಕೂಡ ಮಂತ್ರಿ ರೇಪ್ ಮಾಡಿದಂಥದ್ದು ಯಾವುದು ಕೂಡ ಇಲ್ಲ. ಅಂಥವ್ರಿಗೂ ಕೂಡ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡ್ತಕ್ಕಂಥದ್ದಿಲ್ಲ. ಬಟ್ ಇವತ್ತು ಎಕ್ಸ್ಪೆಲ್ ಮಾಡಿದ್ದಾರೆ, ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಪಕ್ಷ ವಿರೋಧಿ ಚಟುವಟಿಕೆಗಳು ಭಾಗವಹಿಸಿದಾಗ ಅಂದಿನ ರಾಜ್ಯಾಧ್ಯಕ್ಷ ಆಗಿದ್ದ ಕಟೀಲ್ ಅವರಿಗೆ ಮತ್ತು ಎಲ್ಲ ಹಿರಿಯ ಮುಖಂಡರಿಗೆ ಗಮನಕ್ಕೆ ತಂದಾಗ್ಯೂ ಕೂಡ ಯಾವುದೇ ಕ್ರಮ ಜರುಗಿಸಿ ಅವರನ್ನು ಪಕ್ಷದ ಎತ್ತರದ ಸ್ಥಾನದಲ್ಲಿ ತಗೊಂಡು ಹೋದಾಗ ಪಕ್ಷದಲ್ಲಿ ತಟಸ್ಥವಾಗಿ ಇರಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಹಾಗಾಗಿ ತಟಸ್ಥವಾಗಿ ಇದ್ದೆ. ಇನ್ನು ಇಬ್ಬರ ಉಚ್ಚಾಟನೆಯ ಪ್ರಮುಖ ಕಾರಣಗಳು ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದಂಡಂ ದಶಗುಣಂ. ಉಚ್ಚಾಟನೆಗೆ ಕಾರಣಗಳೇನು? ಕಾಂಗ್ರೆಸ್ ನಾಯಕರ ಜೊತೆಗೆ ಗುರುತಿಸಿಕೊಂಡಿದ್ದು, ಸಿದ್ದರಾಮಯ್ಯ, ಡಿಕೆಶಿ ಅವರನ್ನ ಪದೇ ಪದೇ ಹೊಗಳಿದ್ದು, ಸ್ಥಳೀಯವಾಗಿ ಪಕ್ಷ ಸಂಘಟನೆಯನ್ನ ಕಡೆಗಣನೆ ಮಾಡಿದ್ದು, ಪಕ್ಷದ ಕಾರ್ಯಕ್ರಮ ಪ್ರತಿಭಟನೆಗಳಿಗೆ ಗೈರಾಗಿದ್ದು, ಪಕ್ಷದ ನಾಯಕತ್ವದ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ದು, ಪ್ರತ್ಯೇಕತೆಯನ್ನ ಕಾಯ್ದುಕೊಂಡಿದ್ದ ಉಚ್ಚಾಟಿತ ಶಾಸಕರು. ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಎಸ್ಟಿಎಸ್ ಮತ ಹಾಕಿದ್ದು. ಇನ್ನು ಇಬ್ಬರು ಶಾಸಕರ ಉಚ್ಚಾಟನೆಯ ಕುರಿತು ಬಿಜೆಪಿಯ ರಾಜ್ಯಾಧ್ಯಕ್ಷ ರಿಯಾಕ್ಟ್ ಮಾಡಿದ್ದು, ಹೈಕಮಾಂಡ್ಗೆ ಇಬ್ಬರ ಅಮಾನತು ಅನಿವಾರ್ಯವಾಗಿತ್ತು ಅಂತ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರವನ್ನ ಸ್ವಾಗತಿಸ್ತೇವೆ ಅಂತ ತಿಳಿಸಿದ್ದಾರೆ. ಎಸ್ಟಿ ಸೋಮಶೇಖರ್, ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಇಬ್ಬರು ಬಿಜೆಪಿ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈ ಒಂದು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ. 6 ವರ್ಷಗಳ ಕಾಲ ಅಮಾನತನ ಮಾಡಿರ್ತಕ್ಕಂಥದ್ದು ಡೌಟೇ ಇಲ್ಲ, ಮುಜುಗರ ಆಯ್ತು. ಅದಕ್ಕೋಸ್ಕರ ಕೇಂದ್ರ ನಾಯಕರು ಕ್ರಮ ತೆಗೆದುಕೊಂಡಿದ್ದಾರೆ, ಸ್ವಾಗತ ಮಾಡ್ತಾರೆ. ಯಾರು ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ, ಯಾರೇ ಇದ್ರೂ ಅನ್ವಯಿಸಿ. ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆ ಮಾಡಿದ್ದಕ್ಕೆ ಡಿಸಿಎಂ ಡಿಕೆಶಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರಿಗೆ ಸತ್ಯ ಹೇಳಿದ್ರಾಗಲ್ಲ, ಸೋಮಶೇಖರ್ ಹೆಬ್ಬಾರ್ ಸತ್ಯವನ್ನ ಹೇಳ್ತಿದ್ರು, ಅದಕ್ಕೆ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರು. ಇನ್ನು ವಿಜಯೇಂದ್ರ ಅವರನ್ನ ಮೊದಲು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೇಳಿ ಯತ್ನಾಳ್ ಗುಡುಗಿದ್ದಾರೆ. ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತೆಗೆದುಕೊಂಡಿದ್ದಾರೆ. ಅವರಿಬ್ರು ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರು ಏಡ್ಸ್ ಚುಚ್ಚಕ್ ಹೋಗಿದ್ವಲ್ಲ, ಹೋಗಿದ್ರ ನಂದೇನ ಪಕ್ಷ ವಿರೋಧ ಮಾಡಿಲ್ಲ, ಯಾವುದೇ ಭ್ರಷ್ಟಾಚಾರ ಪ್ರಕರಣ ಇಲ್ಲ, ಏನೂ ಇಲ್ಲ. ಆದಾಗ್ಯೂ ನನ್ನನ್ನು ಉಚ್ಚಾಟನೆ ಮಾಡಿದ್ರು. ಅಪ್ಪ ಮಗ ಸಾಕಷ್ಟು ಪ್ರಯತ್ನ ಮಾಡ್ಯಾರ. ಯಾರು ಪೋಕ್ಸೋ ಪ್ರಕರಣ ಗಂಭೀರ ಪ್ರಕರಣದಾಗ ಅದಾರ, ಅವ್ರ ಮ್ಯಾಗ ಕ್ರಮ ತಗೋಬೇಕಾಗಿತ್ತು. ನೋಡಿ, ನಾನು ಅವ್ರು ಉಚ್ಚಾಟನೆ ಮಾಡಿ ಸರಿ ಹೋತಪ್ಪ ಅನ್ನೋಕ್ಕಿಂತ ಅವ್ರು ಕೂತು ಮಾತಾಡಬೇಕಾಗಿತ್ತು. ಅದೇ ವಿಜಯೇಂದ್ರ ಡಿಕೆ ಶಿವಕುಮಾರ್ ಕಡೆ ಒಂದು 15ರಿಂದ 20 ಶಿಫಾರಸು ಪತ್ರಗಳ ಸಹಿ ಮಾಡಿಸ್ಕೊಂಡ, ಅದು ಪಕ್ಷ ವಿರೋಧಿ ಚಟುವಟಿಕೆ. ಅದಕ್ಕೆ ತಕ್ಷಣದಿಂದ ವಿಜಯೇಂದ್ರನ ಉಚ್ಚಾಟನೆ ಸುಮಾರು 60 ವರ್ಷ ಮಾಡಬೇಕಂತ ವಿನಂತಿ ಮಾಡಿ. ಒಟ್ನಲ್ಲಿ ಪಕ್ಷ ವಿರೋಧಿಗಳಿಗೆ ಬಿಜೆಪಿ ಹೈಕಮಾಂಡ್ ಕೊನೆಗೂ ಕೂಡ ಬಿಸಿ ಮುಟ್ಟಿಸಿದೆ. ಉಚ್ಚಾಟನೆಗೊಂಡಿರುವಂತಹ ಇಬ್ಬರು ಶಾಸಕರ ಮುಂದಿನ ನಡೆ ಏನು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.